ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಹಾಗೂ 18 ಶಕ್ತಿಪೀಠಗಳಲ್ಲಿ ಒಂದಾದ ಭ್ರಮರಾಂಬ ಶಕ್ತಿಪೀಠದ ದೇವಸ್ಥಾನ ಇದೆ. ನಾನಿವಾಗ ಶ್ರೀಶೈಲಂನಲ್ಲಿದ್ದೀನಿ. ಈ ವಿಡಿಯೋ ಅಲ್ಲಿ ಶ್ರೀಶೈಲಂಗೆ ಬಂದರೆ ಎಲ್ಲಿ ಸ್ಟೇ ಆಗಬಹುದು, ದರ್ಶನ ಹಾಗೂ ಸ್ಪರ್ಶ ದರ್ಶನದ ಬಗ್ಗೆ, ಶ್ರೀಶೈಲಂನಲ್ಲಿ ಮಿಸ್ ಮಾಡದೆ ನೋಡಬೇಕಾಗಿರುವ ಪ್ಲೇಸಸ್ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನೀವೇನಾದರೂ ಶ್ರೀಶೈಲಂಗೆ ಬರಬೇಕು ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಸಿಂದನೂ ಬಸ್ ಅವೈಲೇಬಲ್ ಇರುತ್ತೆ. ಟ್ರೈನ್ನಲ್ಲಿ ಬರಬೇಕು ಅಂತ ಅಂದರೆ ಮಾರ್ಕಾಪುರ್ ರೈಲ್ವೆ ಸ್ಟೇಷನ್ನಿಂದ ಶ್ರೀಶೈಲಂಗೆ ಬಸ್ಸಲ್ಲಿ ಬರಬಹುದು. ಇವಾಗ ಟೈಮ್ 6:30. ನಾವು ಮೆಜೆಸ್ಟಿಕ್ಗೆ ಹೊರಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು KSRTC ಸ್ಲೀಪರ್ ಕೋಚ್ ಮುಖಾಂತರ. ಸೊ ನಮ್ಮ ಬಸ್ ಟರ್ಮಿನಲ್ 1 ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 16 ಅಲ್ಲಿಗೆ ಹೋಗ್ಬೇಕೀಗ. ಇದೇ ಬಸ್ಸಲ್ಲಿ ನಾವು ಶ್ರೀಶೈಲಕ್ಕೆ ಹೊರಡ್ತಾ ಇರೋದು. ಓಂ ನಮಃ ಶಿವಾಯ ಅಂತ ಎಷ್ಟು ಚಂದ ಕಾಣಿಸ್ತಿದೆ ಅಲ್ವಾ? ಓಂ ನಮಃ ಶಿವಾಯ ಅಂತ ಹೇಳ್ತಾ ಇವಾಗ ಬಸ್ನ ಹತ್ತಿದ್ವಿ. ಇವಾಗ ಟೈಮ್ ಅರೌಂಡ್ 10:30 ಆಗಿದೆ. ಬಸ್ನ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಸೊ ಯಾರೆಲ್ಲ ಫುಡ್ ತಿನ್ನಬೇಕು ಅಂತ ಇರುತ್ತೋ ಅವ್ರು ಫುಡ್ ತಿನ್ಬೋದು ಮತ್ತು ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇರುತ್ತೆ. ನಾವು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಶ್ರೀಶೈಲಂಗೆ ರೀಚ್ ಆಗ್ತೀವಿ. ವ್ಯೂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮಾರ್ನಿಂಗ್ ಮತ್ತೆ ಬಸ್ನ ಸ್ಟಾಪ್ ಮಾಡ್ತಾರೆ. ಇಲ್ಲೇ ಟೀ, ಕಾಫಿ, ಫುಡ್ ಮತ್ತು ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇರುತ್ತೆ. ನಾವು ಕಾಫಿ ಕುಡಿತಾ ಸನ್ರೈಸ್ನ ಎಂಜಾಯ್ ಮಾಡ್ತಾ ಇದ್ವಿ.
ಫೈನಲಿ ನಾವು ಶ್ರೀಶೈಲಂಗೆ ರೀಚ್ ಆದ್ವಿ. ನನಗಂತೂ ಡಿವೈನ್ ಎನರ್ಜಿ ಪ್ರೆಸೆನ್ಸ್ ಈಗಲಿಂದನೇ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾವಿವಾಗ ಶ್ರೀಶೈಲಂ ಬಸ್ ಸ್ಟಾಪಿಂದ ಟೆಂಪಲ್ಗೆ ಆಟೋ ಅಲ್ಲಿ ಹೋಗ್ತಾ ಇದ್ದೀವಿ. ನೀವೇನಾದರೂ ಫ್ಯಾಮಿಲಿ ಅಥವಾ ಗ್ರೂಪ್ಸಲ್ಲಿ ಬಂದಿದ್ದರೆ ದೇವಸ್ಥಾನದ ಹತ್ರನೇ ಆಲ್ಮೋಸ್ಟ್ ಎಲ್ಲ ಕಮ್ಯುನಿಟೀಸ್ ರಿಲೇಟೆಡ್ ಛತ್ರಗಳಿರುತ್ತೆ. ಹಾಗೆ ದೇವಸ್ಥಾನದ ಹತ್ರ ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಇನ್ ಕೇಸ್ ನೀವು ಸೋಲೋ ಬಂದಿದ್ದೀರಾ ಅಂತ ಅಂದರೆ ಛತ್ರಗಳಲ್ಲಿ ರೂಮ್ಸ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಡಾರ್ಮೆಟರೀಸ್ನ ಪ್ರಿಫರ್ ಮಾಡಿ ಅಲ್ಲಿ ಸ್ಟೇ ಆಗ್ಬೋದು. ನಾವು ಉಳ್ಕೊಂಡಿದ್ದು ಇದೇ ಛತ್ರದಲ್ಲೇ. ಇಲ್ಲಿ ಎಲ್ಲರೂ ದೀಪಗಳನ್ನ ಹಚ್ತಾರೆ. ಇದು ಈಸ್ಟ್ ಗೋಪುರಂ ಹತ್ರ ಇರೋ ಗಂಗಾಧರ ಮಂಟಪಂ. ಇಲ್ಲೇ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ತೀರ್ಥ ಕೊಡ್ತಾರೆ. ನಾವು 150 ರೂಪೀಸ್ ಶೀಘ್ರ ದರ್ಶನ ಟಿಕೆಟ್ನ ತಗೊಂಡ್ವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಯಾರೆಲ್ಲ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಹಾಗೂ ಚಿಕ್ಕ ಮಕ್ಕಳು 10 ಇಯರ್ಸ್ ಒಳಗಡೆ ಇರ್ತಾರೆ ಅವರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಇದೇ 150 ರೂಪೀಸ್ ಕ್ಯೂವಲ್ಲಿ ಅವರಿಗೆ ಫ್ರೀ ಎಂಟ್ರಿ ಇರುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ವಯಸ್ಸಾದವರು ಕೂಡ ಫ್ರೀ ದರ್ಶನದಲ್ಲಿ ನಿಂತಿರ್ತಾರೆ. ಸೊ ನಿಮಗೆ ಗೊತ್ತಿರೋ ಅವ್ರಿಗೆ ಶೇರ್ ಮಾಡಿ ಈ ಮಾಹಿತಿನ. ನಾವು ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭ್ರಮರಾಂಬಿಕಾ ದೇವಿ ದರ್ಶನ ಮುಗಿಸ್ಕೊಂಡು ಹೀಗೆ ಬರಬೇಕು. ಇದು ವೆಸ್ಟ್ ಗೋಪುರ. ಅಲ್ಲಿ ಗೋಲ್ಡನ್ ಕಲರ್ ಗೋಪುರ ಕಾಣಿಸ್ತಿದೆ ಅಲ್ವಾ, ಅದೇ ಶಕ್ತಿಪೀಠ ಭ್ರಮರಾಂಬಿಕಾ ದೇವಿ ಗೋಪುರ. ಇದು ಬಂದ್ಬಿಟ್ಟು ನಾರ್ತ್ ಗೋಪುರ. ಇದೇ ಪ್ರಸಾದದ ಕೌಂಟರ್. ನಾರ್ತ್ ಗೋಪುರದ ಹತ್ರ ರೆಸ್ಟ್ ಮಾಡ್ಬೋದು. ಸ್ಪರ್ಶ ದರ್ಶನ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾವು 3 to 4 days ಮುಂಚೆನೇ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋದು ಒಳ್ಳೆಯದು. 500 ರೂಪೀಸ್ ಪರ್ ಪರ್ಸನ್ ಆಗುತ್ತೆ. ಇನ್ನು ಸ್ಪರ್ಶ ದರ್ಶನ ಅಂತೂ ಪದಗಳಿಗೂ ವರ್ಣಿಸಲಾಗದ ಅನುಭವ. ಈ ದೇವಸ್ಥಾನ ಬಯಲು ವೀರಭದ್ರ ಸ್ವಾಮಿ ದೇವಸ್ಥಾನ. ಇಡೀ ಶ್ರೀಶೈಲಕ್ಕೆ ಬಯಲು ವೀರಭದ್ರ ಸ್ವಾಮಿಯೇ ಕ್ಷೇತ್ರಪಾಲಕ. ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ರೂಫ್ ಇಲ್ಲದ ಕಾರಣ ಈ ದೇವಸ್ಥಾನವನ್ನು ಬಯಲು ವೀರಭದ್ರ ಸ್ವಾಮಿ ದೇವಸ್ಥಾನ ಎಂದು ಕರೆಯುತ್ತಾರೆ. ಶ್ರೀಶೈಲಂನಲ್ಲಿ ನೋಡೋದಕ್ಕೆ ತುಂಬ ಪ್ಲೇಸಸ್ ಇದೆ. ಅದರಲ್ಲಿ 5 ಇಂಪಾರ್ಟೆಂಟ್ ಪ್ಲೇಸಸ್ ನೋಡಬೇಕು ಅಂದರೆ ಇಲ್ಲಿ ಆಟೋಸ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ಶೇರಿಂಗ್ ಹೋಗ್ತಿದ್ದೀರಾ ಅಂತ ಅಂದರೆ ಒಬ್ಬರಿಗೆ 150 ರೂಪೀಸ್ ಆಗುತ್ತೆ. ಸಿಂಗಲ್ ಹೋಗ್ತಿದ್ದೀರಾ ಅಂತ ಅಂದರೆ ಒಬ್ಬರಿಗೆ 500 ರೂಪೀಸ್ ಆಗುತ್ತೆ. 5 ಪ್ಲೇಸಸ್ನು ನೀಟಾಗಿ ತೋರಿಸ್ಕೊಂಡ್ಬಿಟ್ಟು ಬರ್ತಾರೆ. ಹಾಗೆ ಆ ಸ್ಥಳದ ಮಾಹಿತಿ ಮತ್ತು ಮಹಿಮೆಯನ್ನು ಕೂಡ ಅವರೇ ತಿಳಿಸ್ತಾರೆ. ಇದೇ ಹಟಕೇಶ್ವರ ದೇವಸ್ಥಾನ. ಸ್ಥಳ ಪುರಾಣದ ಪ್ರಕಾರ ಶಿವಪರಮಾತ್ಮ ತನ್ನ ಭಕ್ತನಿಗೆ ದರ್ಶನ ನೀಡಿದ ಜಾಗ ಇದು. ಹಟಕೇಶ್ವರ ದೇವಸ್ಥಾನದ ಹತ್ರನೇ ಲಲಿತಾದೇವಿ ಪೀಠ ಇದೆ. ಎಂಟ್ರೆನ್ಸ್ ಅಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಲೆಫ್ಟ್ ಸೈಡು ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಇದೇ ಲಲಿತಾದೇವಿ ದೇವಸ್ಥಾನ. ನೆಕ್ಸ್ಟ್ ನಾವು ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ ಪಾಲದಾರ ಪಂಚದಾರ. ನಾವು 150 ಸ್ಟೆಪ್ಸ್ ಇಳಿಬೇಕಾಗುತ್ತೆ ಈ ಪ್ಲೇಸ್ನ ರೀಚ್ ಆಗೋಕ್ಕೆ. ವಯಸ್ಸಾದವ್ರು ಏನಾದರೂ ಬಂದಿದ್ರೆ ತುಂಬ ಹುಷಾರಾಗಿ ಹೋಗಿ. ಈ ಸ್ಟೆಪ್ಸ್ ಪಕ್ಕ ತುಂಬ ಶಾಪ್ಸ್ ಇದ್ದಾವೆ. ಶಂಕರಾಚಾರ್ಯರು ಇಲ್ಲೇ ಬಂದು ತಪಸ್ ಮಾಡ್ತಿದ್ರಂತೆ. ಲೆಫ್ಟ್ ಸೈಡ್ ಹರಿತಿರೋದು 5 ಧಾರ ಪಾಂಚದಾರ. ರೈಟ್ ಸೈಡ್ ಅಮ್ಮನವರ ಮೇಲೆ ಹರಿಯುತ್ತಿರೋ ನೀರು ಪಾಲದಾರ ಅಂತ ಕರೀತಾರೆ. ಹಾಗೆ ಇಲ್ಲಿ ಹರಿತಿರೋ ನೀರು ಬೆಟ್ಟದ ಮೇಲಿಂದ ಅಲ್ಲದೆ ಬೆಟ್ಟದ ಮಧ್ಯದಿಂದ ಹರಿತಿರೋದು.
ನೀರೆಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಮುಂದೆ ಬರೋ ಯುಗಗಳವರೆಗೂ ಈ ನೀರು ಹೀಗೆ ಹರಿಯುತ್ತಿರುತ್ತಂತೆ. ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ವಾಟರ್ಫಾಲ್ ನೋಡ್ಬೋದು. ಇಲ್ಲಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಜಾರುತ್ತೆ. ಅದಕ್ಕೆ ಹುಷಾರಾಗಿ ಹೋಗಿ. ಇಲ್ಲಿ ತುಂಬ ಜನ ಫೋಟೋಸ್ ತಗೊಳ್ತಾ ಇದ್ದಾರೆ, ತುಂಬ ಕೇರ್ಫುಲ್ಲಾಗಿ ತಗೊಳ್ಳಿ. ನೆಕ್ಸ್ಟ್ ನಾವು ಹೋಗಿದ್ದೆ ಶಿಖರ ಹತ್ರ. 20 ರೂಪೀಸ್ ಆಗುತ್ತೆ ಒಬ್ಬರಿಗೆ. ಇದೇ ಶಿಖರೇಶ್ವರ ಸ್ವಾಮಿ ದೇವಸ್ಥಾನ. ಮೊದಲು ಈಗ ಶಿಖರದ ಮೇಲಿರುವ ನಂದೀಶ್ವರನ ನೋಡಿಕೊಂಡು ಬರೋಣ. ಅದಾದಮೇಲೆ ಶಿಖರೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ಈ ಶಿಖರ ಸಿ ಲೆವೆಲ್ಗಿಂತ ಆಲ್ಮೋಸ್ಟ್ 2000 ಅಡಿ ಎತ್ತರ ಇದೆ. ಶ್ರೀಶೈಲಮಲ್ಲಿ ಇದೇ ಎತ್ತರದ ಪ್ರದೇಶ. ಇಲ್ಲಿ ಇರೋ ನಂದಿ ಕೊಂಬುಗಳ ಮಧ್ಯದಿಂದ ಶ್ರೀಶೈಲ ಗೋಪುರದ ದರ್ಶನ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ. ಇದು ಕ್ಲೈಮೇಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ತುಂಬ ಕ್ಲೌಡಿ ಇದ್ದರೆ ಕಾಣಿಸಲ್ಲ. ನಮಗಂತೂ ಇಲ್ಲಿಂದ ಶ್ರೀಶೈಲದ ಗೋಪುರಗಳು ತುಂಬ ಚೆನ್ನಾಗಿ ಕಾಣಿಸ್ತು. ಸಾಕ್ಷಿ ಗಣೇಶ ನಮ್ಮ ಯಾತ್ರೆಯ ಸಾಕ್ಷಿಯಾಗಿರುತ್ತಾರೆ ಮತ್ತು ನಮ್ಮ ದರ್ಶನವನ್ನು ದೈವಿಕವಾಗಿ ನೋಂದಾಯಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬ ದೇವಿ ಹಾಗೂ ಎಲ್ಲ ಸ್ಥಳಗಳನ್ನು ವೀಕ್ಷಿಸಿ ನಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಗಣಪತಿನ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಲೆಫ್ಟ್ ಸೈಡ್ಗೆ ನೋಡೋ ಥರ ಇದೆ, ಹಾಗೂ ಯಾರೆಲ್ಲ ದರ್ಶನ ಮಾಡಿದ್ದಾರೆ ಅವರ ಹೆಸರನ್ನು ಬರೆಯುತ್ತಿರೋ ರೀತಿ ವಿಗ್ರಹ ಇದೆ. ಈಗ ಟೆಂಪಲ್ನ ನೈಟ್ ವ್ಯೂ ನೋಡ್ತಾ ಇದ್ದೀವಿ. ಹಾಗೆ ಗೋಪುರ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಸ್ಟ್ ಸೈಡ್ ಗೋಪುರದ ಆಪೋಸಿಟೇ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದ್ದಾವೆ. ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ಪಾತಾಳ ಗಂಗಾ. ಅಲ್ಲಿಗೆ ಹೋಗೋದಕ್ಕೆ ಸ್ಟೆಪ್ಸ್ ಇದ್ದಾವೆ ಹಾಗೂ ರೋಪ್ ವೇ ಇದೆ. ಆಲ್ಮೋಸ್ಟ್ 500 ಸ್ಟೆಪ್ಸ್ ಇರುತ್ತೆ ಪಾತಾಳ ಗಂಗೆಗೆ ಹೋಗಬೇಕಂತ ಅಂದರೆ. ನಾವು ಟೈಮ್ನ ಸೇವ್ ಮಾಡಬೇಕು ಅಂತ ಅಂದ್ಬಿಟ್ಟು ರೋಪ್ ವೇನ ಚೂಸ್ ಮಾಡ್ಕೊಂಡ್ವಿ. ರೋಪ್ ವೇ ಟಿಕೆಟ್ ಸಿಗುತ್ತೆ 100 ರೂಪೀಸ್ ಪರ್ ಪರ್ಸನ್ಗೆ. ಹಾಗೆ ಬೋಟಿಂಗ್ ಟಿಕೆಟ್ ಕೂಡ ಅಲ್ಲೇ ಸಿಗುತ್ತೆ. ರೋಪ್ ವೇ ಟಿಕೆಟು ಪಿಕಪ್ ಮತ್ತು ಡ್ರಾಪ್ ಎರಡು ಸೇರಿ 100 ರೂಪೀಸ್ ಆಗುತ್ತೆ. ಗಂಗಾದೇವಿಗೆ ಆರತಿ ಮಾಡೋದಕ್ಕೆ ನಾವು ಇದನ್ನು ತಗೊಂಡು ಹೋಗ್ತಾ ಇದ್ದೀವಿ. ಇದೇ ನಮ್ಮ ರಿಟರ್ನ್ ಬಸ್ ಬೆಂಗಳೂರಿಗೆ.